ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಖಂಡಿತ ನನಗೊಂದು ಕಮೆಂಟ್ ಬರ್ತದೆ, ಮೊದಲು ನಿಮ್ಮ ತಲೆಯನ್ನು ಬಾಚಿಕೊಳ್ಳಿ ಅಂತ. ನಿನ್ನೆಯಿಂದ ಶುರು ಮಾಡಿದ್ದಾರೆ. ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೇನೆ ಅಂತ ಗೊತ್ತಿಲ್ಲ, ಮಲ್ಲಿಗೆ ಮುಡ್ದುಕೋ ಅಂತ ಹೇಳಿ. ಕಟೀಲಿದು ಮತ್ತೆ ಇಲ್ಲಿ ಉಪ್ಪಿನಂಗಡಿ ಮಹಾಕಾಳಿ ಅಮ್ಮನ ಮೆಚ್ಚಿದ್ದು ಎಲ್ಲಾ ದೇವರ ಪ್ರಸಾದ ಉಂಟು. ಮುಡ್ದುಕ ಅಂತ ಹೇಳಿ, ಸೂಡು ಅಂತ ಹೇಳಿದ್ರೆ ಹವ್ಯಕದಲ್ಲಿ ಹೇಳುತ್ತಾಯ್ತಾ, ಹವ್ಯಕದಲ್ಲಿ ಹೇಳುದು ಸೂಡು ಅಂತ ಹೇಳಿ ಹಾಳಾಗಿ ಹೋಗ್ತದೆ. ನಿನ್ನೆಯಿಂದ ಶುರು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಏಳುವಾಗಲೇ ಫಸ್ಟ್ ಎದ್ದು ಒಮ್ಮೆ ತಲೆ ಎಲ್ಲ ಬಾಚಿ ನೀನು ಮತ್ತೆ ಮಗಳು ಹೂ ಮುಡ್ದುಕೊಳ್ಳಿ ಅಂತ. ನಮಗೆ ಇವತ್ತು ಬೆಳಿಗ್ಗೆ ಸುಪ್ರಭಾತ ಶುರುವಾದದ್ದೇ ಹಾಗೆ. ಅದೆಲ್ಲಿಗೆ ಅದಕ್ಕ ತೆಂಗಿನಕಾಯಿ ಸುಲಿಯೋದು ಹೊತ್ತೊಂದು ಏನಾದ್ರೂ ಕಿತಾಪತಿ ಮಾಡ್ತಾರೆ. ಸೊ ಹಾಗೆ ನಾನೆಲ್ಲಿದ್ದೆ, ಕಮೆಂಟ್ ಬರ್ತದೆ ಮೊದಲು ನಿಮ್ಮ ತಲೆಯನ್ನು ಬಾಚಿಕೊಳ್ಳಿ ಅಂತ. ನಾನು ಎದ್ದು ನಿತ್ಯ ಕ್ರಮಗಳನ್ನು ಮುಗಿಸಿ ತಿಂದಾಯ್ತು, ಇನ್ನೂ ತಲೆ ಬಸ್ಲಿಕ್ಕೆ ಹೊರಟದ್ದು. ಮನೆಯಲ್ಲಿದ್ದರೆ ಹಾಗೆಲ್ಲ, ತಾಯಿ ಮನೆಯಲ್ಲಿದ್ದರೆ ಒಂದು ಸ್ವಲ್ಪ ಉದಾಸೀನ ಜಾಸ್ತಿ ಅಂತ ಹೆಣ್ಣು ಮಕ್ಕಳಿಗೆ. ನಾನು ಬಾಚಣಿಗೆ ತೆಂಗಿನ ಎಣ್ಣೆ ಎಲ್ಲ ತಂದು ಕೂತಿದ್ದೇನೆ ಆಯ್ತಾ ತಲೆ ಬಾಚಲಿಕ್ಕೆ. ಬಾಚಿ ಹೂವೆಲ್ಲ ಮುಡ್ದಾದ ನಂತರ ನಾನು ಸಿಗ್ತೇನೆ. ನನ್ನ ಅಮ್ಮನಿಗೊಮ್ಮೆ ಸಮಾಧಾನ ಆಗಲಿ. ಆ ದೇವರು ಕೊಟ್ಟ ಪ್ರಸಾದ ತಾಯಿಯ ರೂಪದಲ್ಲಿ ಹೆಚ್ಚು ತೃಪ್ತಿ ಪಟ್ಟಿತ್ತು ನನ್ನ ತಾಯಿ. ಹಾಗೆ ಮುಡಿತೇನೆ. ಈಗ ಸುಡ್ತೆ ತಲೆ ಬಿಸಿ ಮಾಡ್ದ ಪುಟ್ಟಕ ಬಾ. ನಿನಗೆ ಕೆಮ್ಮಿಗೆ ಸುಡ್ಸುವ, ಕೆಮ್ಮಿಗೆ ಮಡ್ಗೋ ನಿನಗ ಅತ್ತ. ಕೆಮ್ಮಿ ಮಡ್ಗೋನ ಅವನಿಗೆ ಹೋಗ್ಬೇಕಂತೆ. ಯಾವುದು ಇದು? ಜೀಜಿ ಅಲ್ಲ, ಇದು ತೆಂಗಿನ ಎಣ್ಣೆ. ಅವಳು ಇದನ್ನು ನೋಡಿ ನೀರು ಅಂತ ಅನ್ಕೊಂಡಿದ್ದಾಳೆ. ತೆಂಗಿನ ಎಣ್ಣೆ ತಲೆಗೆ, ತೆಂಗಿನಕಾಯಿ ಅಲ್ಲ ಎಣ್ಣೆ. ಹೇಗೆ ಮಗ ಎಂತ ಹೇಳುತ್ತಂಗೆ? ಅವನು ಎಣ್ಣೆ ಅಂತ ಹೇಳಿದ್ರೆ ಮಾರುದವಡು ಮನುಷ್ಯ. ಮತ್ತೆ ನಿಮ್ಮ ಅಕ್ಕ ಕನ್ನಡಿಯಲ್ಲಿ ಕಾಣ್ತಾ ಉಂಟಾ ನಾ ಮುಡಿದ ಮಲ್ಲಿಗೆ ಅಂತ ಹೇಳಿ. ಅಂತೂ ಮಲ್ಲಿಗೆ ಮುಡ್ದಾಯ್ತು. ಅಮ್ಮನಿಗೆ ಖುಷಿ ಕೂಡ ಆಯಿತು. ಪುಟ್ಟಕ್ಕನದ್ದು ಮಲ್ಲಿಗೆ ನೋಡಿ ಫಸ್ಟಿಗೆ ಸಂಭ್ರಮ ಪಟ್ಟಿದ್ದಾರೆ. ಇಲ್ಲಿದ್ದಾಳೆ ನೋಡಿ, ಇವರದ್ದು ಮನೆ ಆಟ. ಟ್ರೇ ಎಲ್ಲ ಇಟ್ಕೊಂಡು, ಆ ರಟ್ಟಿನ ಪೆಟ್ಟಿಗೆಲ್ಲ ಹಿಡ್ಕೊಂಡು ಇದ್ದ ಸಾಮಾನೆಲ್ಲ ಇಲ್ಲಿಯೇ ಉಂಟು ನೋಡಿ. ಅದ್ರೊಳಗಿದ್ದಾನೆ ಅವನು, ಕಾಲ್ಗಂಡವನು ನೋಡಿ. ಅವಳಿಗದು ಟ್ರೇ. ಅವರು ಮಣ್ಣಲ್ಲಿ ಆಟ ಆಡೋದಾಯ್ತಾ. ಅವರಿಗೆ ಅಲ್ಲಿ ಹಾಲಲ್ಲಿ ಅವರು ಮಣ್ಣು ಆಟ ಆಡುವ ಜಾಗದ ಪಕ್ಕದಲ್ಲಿ ಯಾರೊಬ್ಬರು ಕೂತ್ಕೊಂಡ್ರಾಯ್ತು. ನನ್ನ ತಾಯಿಯ ಯಾರು ನಾವು ಎದ್ದು ಹೋದರೆ ಸೀದಾ ಒಳಗೆ ಬರ್ತಾರೆ. ಹಾಗೆ ಅಲ್ಲಿ ಕೂತವರಿಗೆ ಶಿಕ್ಷೆ. ಇವರನ್ನು ಮಣ್ಣಲ್ಲಿ ಆಟ ಆಡ್ತಿದ್ದಾರೆ. ನಾವು ಒಳಗೆ ಹೋದೆವು ಅಂತ ಹೇಳಿದ್ರೆ ಈ ಮಣ್ಣಿನ ಸಮೇತ ಮನೆಯೊಳಗೆ ಎತ್ತಿಕೊಳ್ತಾರೆ. ಹಾಗಾಗಿ ನಾವು ಸಹ ವಿಧಿ ಇಲ್ಲದಲ್ಲಿ ಯಾರೊಬ್ಬರು ಕೂತ್ಕೊಳ್ಳೋದು. ಆಮೇಲೆ ಏನು ಅಂತ ಹೇಳಿದರೆ 1-1.5 ಗಂಟೆ ಅಷ್ಟೊತ್ತು ಮಣ್ಣಲ್ಲಿ ಆಟಾಡ್ತಾ ಕೂತಿದ್ದಾರೆ. ಇಲ್ಲಿ ಗಮ್ಮತ್ತಾಗಿದೆ ಮಾತ್ರ. ಇವರನ್ನು ನೋಡಿ ನನಗೆ ತಲೆ ಬಿಸಿ ಹಿಡಿದೋಗಿದೆ, ಎಂತ ಮಾಡೋದು ಅಂತ. ಆದರೆ ಅವರಿಗೊಂದು ಖುಷಿಯಲ್ಲ, ಆಟಾಡಲಿ ಅಂತ ಬಿಟ್ಟಿದ್ದೇನೆ ಅಷ್ಟೆ. ಎಂತ ಮಕ್ಕಳೇ ಇದು. ಓ ರಾಮ ದೇವರೇ, ಅಜ್ಜನ ಮನೆಗೆ ಬಂದರೆ ಹೀಗೆ ಮಾಡುದು ನಾವೆಲ್ಲ. ಐಸ್ ಕ್ರೀಮ್ ಸೇರಿ ಮಾಡುದು. ಐಸ್ ಕ್ರೀಮ್ ಮಾಡುದು ನಾವು. ಐಸ್ ಕ್ರೀಮ್ ಇದು ಹಾಕಿ ಮಾಡುವ. ನಿಮ್ಗಳ ಅಂಗಿಯ ತೆಕ್ಕೊಂಡೋಗಿ ಇಡಕ್ಕೆ ಕಷ್ಟ ಮಕ್ಕಳ. ಇದು ಬಟ್ಟೆ ಏನು ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ಲ, ನಮ್ಮನೆ ಆಗಿದೆ ಈಗ. ಆಯ್ತಪ್ಪ. ಸಣ್ಣದಿರ್ಬೇಕಿದ್ರೆ ಮಣ್ಣಲ್ಲಿ ಕೇಕ್, ಆಮೇಲೆ ಏನಾದ್ರು ಹಿಟ್ಟು ತಯಾರಿಸೋದೆಲ್ಲ ಮಾಡ್ತಿದ್ದೆವು. ಈಗ ಅದನ್ನ ಅವ್ರು ಮಾಡ್ತಿದ್ದಾರೆ. ನಾನೀಗ ದೊಡ್ಡಾದ ಸ್ಟೇಜ್ಗೆ ತಲುಪಿದ್ದೇನೆ. ಅವ್ರು ಐಸ್ ಕ್ರೀಮ್ ಮಾಡ್ತಿದ್ದಾರೆ. ನಾನೀಗ ಅವರ ಅಮ್ಮ ಅಲ್ಲ, ಅವ್ರಿಗೆ ಏನಾದ್ರು ತಿನ್ನಕ್ಕೆ ಮಾಡಿ ಕೊಡಬೇಕಲ್ಲ. ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗ್ತದ? ಇಲ್ಲ, ಇಷ್ಟು ಬೇಗ ಕಾಲ ಬದಲಾಗಿ ಹೋಯ್ತು. ನಾವೆಲ್ಲ ದೊಡ್ಡಾದೆವು.
ಇರಲಿ. ಸೊ ನಾನು ಇವತ್ತು ಒಬ್ಬಟ್ಟು ಮಾಡುವ ಅಂತ ಅಂದ್ಕೊಂಡಿದ್ದೇನೆ, ಒಬ್ಬಟ್ಟು ಮಾಡುವ ಅಂತ. ಈಗ ನನಗೆ ಮಾತಾಡುವಾಗ ಎಷ್ಟು ಒಂದು ಕಾನ್ಷಿಯಸ್ ಆಗಿಬಿಡ್ತೇನೆ ಅಂತ ಹೇಳಿದರೆ, ಸುಮಾರು ಜನ ನಿನ್ನ ಕನ್ನಡ ಸರಿಯಿಲ್ಲ, ನೀನು ಮಾತಾಡೋದು ಸರಿಯಿಲ್ಲ ಅಂತ ಹೇಳಿ ಅಷ್ಟು ತಪ್ಪು ಮಾತಾಡ್ತಿದ್ದಾನೆ ಅಂತ ಹೇಳುವ ರೀತಿ ಆಗಿ ಹೋಗಿದೆ. ಹಾಗಾಗಿ ಯೋಚಿಸಿ ಮಾತಾಡುವ ಸ್ಥಿತಿಗೆ ತಲುಪಿದ್ದೇನೆ. ಸ್ವಲ್ಪ ಅದನ್ನು ತಲೆಯಿಂದ ತೆಗೆದು ನಾನು ಮಾತಾಡುವಾಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇರಲಿ. ಸೊ ನಾನಿವತ್ತು ಒಬ್ಬಟ್ಟು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಫಸ್ಟ್ ಕನಕ ರೆಡಿ ಆಗಬೇಕಲ್ಲ. ಒಳಗೆ ಹಾಕೋದು ಹೂರಣ ಅಲ್ದಮ್ಮ, ಒಳ ಹಾಕೋದು ಹೂರಣ ಅಲ್ದ, ಹೋಳಿಗೆಗೆ ಒಳ ಹಾಕೋದು ಹೂರಣ, ಹೆರೆ ಇಪ್ಪದು ಕನಕ ಅಲ್ದ. ಹೌದು, ಆಮೇಲೆ ಅದು ಸಹ ತಪ್ಪಾಗಿಬಿಟ್ರೆ. ಸೊ ಕನಕ ಮಾಡಲಿಕ್ಕೆ ಮೈದಾ ಹುಡಿ ತಗೊಂಡಿದ್ದೇನೆ, ಉಪ್ಪು, ಅರಶಿನ ಹಾಗೆ ತೆಂಗಿನ ಎಣ್ಣೆ. ನಮ್ಮದರಲ್ಲೆಲ್ಲ ಅರಶಿನ ಹಾಕೋದಿಲ್ಲ ಈ ಕಡಲೆಬೇಳೆ ಹೋಳಿಗೆಲ್ಲ ನಮ್ಮ ದಕ್ಷಿಣ ಕನ್ನಡ ಬದಿಯಲ್ಲೆಲ್ಲ ಮಾಡುವಾಗ. ಆದರೆ ನಾನಿವತ್ತು ಏನೋ ಒಂದು ಸ್ಪೆಷಲಾಗಿ ನನ್ನದೇ ಒಂದು ಪ್ರಯೋಗ ಮಾಡ್ಕೊಂಡು ಹೊರಟಿದ್ದೇನೆ. ಒಬ್ಬಟ್ಟೆಲ್ಲ ಮಾಡುವಾಗ ಯೂಟ್ಯೂಬಲ್ಲಿ ಬೇರೆಯವರೆಲ್ಲ ಕನಕಕ್ಕೆ ಅರಶಿನ ಹಾಕೋದು ನೋಡಿದ್ದೇನೆ. ಆದರೆ ನಾನಿವತ್ತು ತೆಂಗಿನಕಾಯಿದೆ ಒಬ್ಬಟ್ಟು ಮಾಡೋದು. ಆದರೆ ಹೇಗೆ ಅಂತ ಹೇಳಿದ್ರೆ ಒಣ ಕೊಬ್ಬರಿ ಮತ್ತು ಸಕ್ಕರೆ ಹಾಕಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದೊಮ್ಮೆ ಮಾಡಿದ್ದೆ, ಯಾವತ್ತೊಂದು ದಿವಸ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು. ಸೊ ಇವತ್ತು ಮಾಡುವ ಅಂತ ಹೊರಟಿದ್ದೇನೆ. ಫಸ್ಟಿಗೆ ಕನಕ ಮಾಡ್ಕೊಳ್ತೇನೆ. ನಾನಿಲ್ಲಿ ಕನಕ ತಯಾರಿಸ್ಕೊಳ್ಳಿಕ್ಕೆ ಮೈದಾ ಹಾಕ್ಕೊಂಡಿದ್ದೇನೆ. ನಾನು ತುಂಬ ಮಾಡ್ತಾ ಇಲ್ಲ, ಸ್ವಲ್ಪ ಮಾಡೋದು ಮನೆ ಮಟ್ಟಿಗೆ, ಹಾಗಾಗಿ ಸ್ವಲ್ಪವೇ ಮೈದಾ ತಗೊಂಡದ್ದು. ಅರಿಶಿನ ಹಾಕ್ಕೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಆಯಿತಾ? ಇನ್ನು ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು. ಅದೆಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಸಾಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚಂದ ಮಾಡಿ ಹಿಟ್ಟಿನ ರೂಪಕ್ಕೆ ಪರಿವರ್ತಿಸಿಕೊಳ್ಳೋದು, ಚಂದ ಕಲಸಿ. ಕನಕ ಕಲಸಿ ಆಯಿತು. ಈ ಕನಕಕ್ಕೆಲ್ಲ ಹೆಚ್ಚು ಎಣ್ಣೆ ಬೇಕಾಗ್ತದೆ, ಆಯಿತಾ? ಸೊ ತುಂಬ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ಡಯಟ್ ಕಾನ್ಷಿಯಸ್ ಇರುವವರಿಗೆಲ್ಲ ಈ ನಮ್ಮ ಭಾರತೀಯ ಸಿಹಿ ತಿನಿಸುಗಳೆಲ್ಲ ಹೇಳಿ ಮಾಡಿಸಿದ್ದಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ತುಪ್ಪ, ಎಣ್ಣೆ, ಸಿಹಿ ಅಂಶ, ಕೊಬ್ಬಿನಂಶ ಎಲ್ಲ ಹೆಚ್ಚಿರುವ ಕಾರಣ. ಸೊ ಇರಲಿ, ಈಗ ನಾವು ಡಯಟ್ ಕಾನ್ಷಿಯಸ್ ಇರುವವರೆಲ್ಲ ನಾವು ಸಿಕ್ಕಿದ್ದನ್ನೆಲ್ಲ ತಿನ್ನುವ ಜಾತಿಯವರು. ಆಯಿತು, ಈಗ ಕನಕವನ್ನು ಕಲಸಿಟ್ಟಾಯಿತು. ಎಣ್ಣೆ ಪಳ ಹೇಳ್ತದೆ ನೋಡಿ ನನ್ನ ಕೈ, ಆಯಿತಾ? ಅಷ್ಟು ಎಣ್ಣೆ ಉಂಟು ಇದರಲ್ಲಿ, ಪಾತ್ರದಲ್ಲೆಲ್ಲ ಉಂಟಾಯ್ತಾ. ಇದನ್ನೇನು ಸ್ವಲ್ಪ ಹೊತ್ತು ತೆಗೆದಿಡುವ. ಇನ್ನು ಹೂರಣಕ್ಕೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಒಣ ಕೊಬ್ಬರಿ ಉಂಟಲ್ಲ, ಕೊಬ್ಬರಿ ಅಂದರೆ ಈ ಥರ ಇರ್ತದೆ, ಎಲ್ರಿಗೂ ಗೊತ್ತಿರ್ತದೆ. ಒಣಗಿದ್ದ ತೆಂಗಿನಕಾಯಿ ಅರ್ಧ ಕಡಿ ಹಾಕ್ಕೊಂಡಿದ್ದಾನೆ. ಅದನ್ನು ತುಂಡು ಮಾಡಿಕೊಂಡು, ಜೊತೆಗೆ ಅದಕ್ಕೆ ಒಂದು ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೇನೆ. ಹಾಗೆ ಸಿಹಿಗೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋದು. ಇನ್ನಿದನ್ನು ಚಂದ ನೈಸ್ ಆಗೋ ಥರ ಹುಡಿ ಮಾಡ್ಕೊಳ್ಳೋದು. ಚಂದ ಹುಡಿಯಾಗಿದೆ ಇದು. ಸಿಹಿ ಕೂಡ ಎಲ್ಲ ಸಾಕಾಗಿದೆ. ಇನ್ನು ಲಟ್ಟಿಸ್ಕೊಳ್ಳಿಕ್ಕೆ ಒಂದು ಪ್ಲಾಸ್ಟಿಕ್ ತೊಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. 2 ಪ್ಲಾಸ್ಟಿಕ್ ತೊಟ್ಟೆ ಬೇಕು, 2ಕ್ಕೂ ಸಹ ಎಣ್ಣೆ ಹಾಕ್ಕೊಂಡಿದ್ದೇನೆ. ಆಮೇಲೆ ನಾವಾಗ ಮಾಡಿದಂತಹ ಕನಕ ತಗೊಳ್ಳೋದು. ತುಂಬ ಸಾಫ್ಟ್ ಬಂದಿದೆ ನೋಡಿ, ಈ ಥರ ಚಂದ ಸಾಫ್ಟ್ ಬರಬೇಕು. ಅದನ್ನು ಕರೆಕ್ಟಾಗಿ ಇದರ ನಡುವೆ ಇಟ್ಟು ಅದನ್ನು ಸ್ವಲ್ಪ ಒತ್ತಿಕೊಳ್ಳೋದು. ಈ ಥರ ಚಂದ ಮಾಡಿ ಒತ್ತಿಕೊಂಡ ನಂತರ ಅದರ ನಡುವೆ ಈ ಹೂರಣ ಉಂಟಲ್ಲ ನಾವು ಆಗ ಮಾಡಿದ್ದು, ಅದನ್ನು ಹಾಕ್ಕೊಂಡು ಈ ಥರ ಚಂದ ಒಳಗೆ ಮಾಡ್ಕೊಳ್ಳೋದು. ಈ ಮೋದಕ್ಕೆಲ್ಲ ಮಾಡ್ತೇವಲ್ಲ ನಾವು, ಮೋದಕ್ಕೆಲ್ಲ ಮಾಡುವಾಗ ಮಾಡ್ತೇವಲ್ಲ ಆ ಥರ ಇದನ್ನು ಮಾಡಿಕೊಂಡು ಮತ್ತೆ ಪುನಃ ಅದರ ಮೇಲೆ ಪ್ಲಾಸ್ಟಿಕ್ ಇಟ್ಟು ಕೈಯಲ್ಲೂ ಈ ಥರ ಮಾಡಿಕೊಂಡ್ರೆ ಬರ್ತದೆ. ಇಲ್ಲದಿದ್ದರೆ ನಮ್ಮ ಲಟ್ಟಣಿಗೆ ಉಂಟಲ್ಲ ಅದರಲ್ಲೂ ಈ ಥರ ಚಂದ ಲಟ್ಟಿಸ್ಕೊಂಡ್ರೆ ಬರ್ತದೆ. ಚಂದ ವೃತ್ತಾಕಾರದಲ್ಲಿ ಲಟ್ಟಿಸೋದು. ನನ್ನಮ್ಮ ನಾನು ಮಾಡ್ತೇನೆ ಕೊಡು ಅಂತ ಹೇಳ್ತಿದ್ದಾರೆ. ಅಮ್ಮಂದಿರು ಯಾವತ್ತೂ ಆಗಿಲ್ಲ. ನಾವೇನಾದ್ರು ಮಾಡುವಾಗ ತಾಯಿ ಮನೆಗೆ ಬಂದರೆ ನಾನು ಮಾಡ್ತೇನೆ, ಬಿಡು ನೀನು ಹೋಗು ಅಂತ.
ಬಾಕಿದವ್ರಮ್ಮ ಗೊತ್ತಿಲ್ಲ, ನನ್ನಮ್ಮಂತೂ ಹಾಗೆ ಆಯಿತಾ. ನೋಡಿ ಈ ಥರ ಚೆಂದ ಬಂತಲ್ಲ. ಇನ್ನು ಇದನ್ನು ಒಲೆಯಲ್ಲಿ ಅಂದರೆ ಸ್ಟವಲ್ಲಿ ಕಾವಲಿಗೆ ಬಿಸಿಗೆ ಇಟ್ಟು ಅದರ ಮೇಲೆ ಈ ಥರ ಕಾವಲಿಗೆ ಹಾಕ್ಕೊಂಡು ಅದರ ಮೇಲೆ ತುಪ್ಪ ಹಾಕಿಕೊಂಡು ಚೆಂದ ಬಿಸಿ ಮಾಡಿಕೊಂಡ್ರೆ ಸೂಪರಾದ ಕೊಬ್ಬರಿ ಸಕ್ಕರೆ ಹಾಕಿದ ಒಬ್ಬಟ್ಟು ರೆಡಿ ಆಗ್ತದೆ. ಈಗ ಇದು ಬಿಸಿ ಆಗಲಿ. ನೋಡಿ ನನ್ನ ಮನೆಗೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ, ಆ ಥರ ಮಾಡು ಈ ಥರ ಮಾಡು ಅಂತ ಹೇಳಿ. ಇದು ಬೇಯ್ಲಿಗ ಚಂದ. ಈಗ ಈ ಒಬ್ಬಟ್ಟು ಬೆಂದಿದೆ ನೋಡಿ, ಈ ಥರ ರೊಟ್ಟಿ ಥರ ಉಂಟು, ಕ್ರಿಸ್ಪಿಯಾಗಿ ಉಂಟು. ಈ ನಮ್ಮ ದಕ್ಷಿಣ ಕನ್ನಡದ ಕಡಲೆಬೇಳೆ ಹೋಳಿಗೆಲ್ಲ ಈ ಥರ ಕ್ರಿಸ್ಪಿ ಎಲ್ಲ ಇರೋದಿಲ್ಲ, ಅದು ಮೆತ್ತಗೆ ಇರೋದಾಯ್ತಾ. ಸೊ ತಿಂದು ನೋಡ್ತೇನೆ ನಾನು. ಆ್ಯಸ್ ಯೂಶುವಲ್ ಸೂಪರ್ ಆಗಿದೆ. ಹೇಗಾಗ್ತದೆ ಅಂತ ಗೊತ್ತು. ನಾನಿದು ಸೆಕೆಂಡ್ ಟೈಮ್ ಮಾಡೋದು. ಭಾರ್ಗವ ಹುಟ್ಟಿ 1 ವರ್ಷ ಆಗುವಾಗ ಯುಗಾದಿ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಏನೋ ಮಾಡಿದ್ದೆ. ಸೂಪರ್ ಆಗಿದೆ. ತುಂಬ ಹೈ ಸ್ವೀಟ್ ಇಲ್ಲ, ತುಂಬ ಸ್ವೀಟ್ ಬೇಕು ಅಂತ ಹೇಳೋರು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಸೂಪರ್ ಆಗಿದೆ. ಅಮ್ಮನಿಗೆ ಹಿಡಿಸ್ಬೋದು. ಅಮ್ಮನಿಗೆ ಸಿಹಿ ಎಲ್ಲ ಅಷ್ಟು ಕಡಿಮೆ ಹಿಡಿಸೋದು, ತುಂಬ ಸ್ವೀಟ್ ಎಲ್ಲ ಇರಬಾರ್ದು. ಇದು ಅಮ್ಮನಿಗೆ ಹಿಡಿಸ್ಬೋದು. ಸರಿ ಆಯ್ತಾ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಅಪ್ಪನಿಗೆ ಸ್ವಲ್ಪ ಸಿಹಿ ಬೇಕು. ಹೌದು, ನನ್ನ ಅಪ್ಪನಿಗೆ ತುಂಬ ಸ್ವೀಟ್ ಬೇಕು. ಹಾಗಾಗಿ ಇದಕ್ಕೆ ಎಂತ ಸ್ವಲ್ಪ ಸೀಪೆ ಕಮ್ಮಿ ಅಂತ ಹೇಳಬಹುದು. ಅದೇ ಸಿಹಿ ಬೇಕು ಅಂತ ಹೇಳಿದವರು ಸಕ್ಕರೆಯನ್ನು ಜಾಸ್ತಿ ಹಾಕ್ಕೊಳ್ಳಿ. ಇನ್ನು ನಾವು ಇದನ್ನು ಬೇಯಿಸಿ ಕಂಟಿನ್ಯೂ ಮಾಡೋದು. ಒಟ್ಟು ಒಂದು 18ರಿಂದ 20 ಒಬ್ಬಟ್ಟು ಆಗಿದೆ. ಇದೊಂದು ಸ್ವಲ್ಪ ಸಿಹಿ ಹೊರಗೆ ಬಂದ ಕಾರಣ ನೋಡಿ ಸ್ವಲ್ಪ ಕರೆನ್ಸಿದ ಹಾಗೆ ಆಗಿದೆ. ಫಿಲ್ಲಿಂಗ್ ಸರಿ ಬಂದರೆ ಈ ಥರ ಚಂದ ಬರ್ತದೆ. ಅದೊಂದೇ ಆ ಥರ ಆದದ್ದು. ಇದೊಂದು ಸ್ವಲ್ಪ ಉಳಿತು. ಇನ್ನಿದನ್ನೇನಾರು ಪದಾರ್ಥ ಮಾಡೋ ಏನಾದ್ರು ಯೂಸ್ ಮಾಡ್ತೇನೆ ಅಂತ ಹೇಳಿದ್ರು. ನಮ್ಮ ಬ್ರಾಹ್ಮಣರಲ್ಲಿ ಸಾಂಬಾರಿಗೆಲ್ಲ ನಾವು ಸಿಹಿ ಹಾಕುವ ಕಾರಣ ಸ್ವಲ್ಪ ತೊಂದರೆ ಇಲ್ಲ. ಇದನ್ನು ಹಾಕಿಡ್ಲಿಕ್ಕೆ ಒಂದು ಸ್ಟೀಲ್ನ ಡಬ್ಬಿ. ಸೊ ನಮ್ಮ ಒಬ್ಬಟ್ಟು ರೆಡಿ ಆಗಿದೆ. ನನ್ನ ಇರುವ ಇಷ್ಟು ಸಪುರದ ಜುಟ್ಟಿಗೆ ಗಲಾಟೆ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಎಲ್ಲ ತೆಗಿತಾರೆ. ಎಂತ ಹೊತ್ತು ತಿನ್ನ ಕೂದ ಬಿಡು ಬಿಟ್ಟು ಇಬ್ಬರದ ಬಿಡಿ ಅನ್ನೋ ಕೂದನ್ನು. ಬೇಡ, ಇಬ್ಬರಿಗೂ ಬೇಡ, ಬೇಡ 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 ಬೇಡ. ನೋಡಿ ಮೆಲ್ಲ ನೋಡಿ ನೋಡಿ, ಪಾಪದ್ದು ಅಂತ ಹೇಳ್ತಿರಲ್ಲ, ಚುಂಟದ್ ನೋಡಿ ನನಗೆ ಅದ. ನೋಡಿ ಗಲ್ಲಟ್ಟೆ ಹೊಡೆದು ಹೊಡೆದು ಸಾಯ್ಬೋದು. ಕೊಂಡಾಟ ಮಾಡು. ಎರಡು ತಿಂಗಳದೇ ಇದಕ್ಕೆ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಅಲ್ಲೇ ಬಂದ ಅಪ್ಪ ಸೂಟ ಅಪ್ಪ ಪೆಟ್ಟು ಕೊಡಕ್ಕು
ಅದು ತಂಗೆಲ್ಲದ ಅವನ ಪಾಪ ತುಂಬ ತಡೆದು ಕೂತ್ಕೊಳ್ತಾನೆ. ಅವಳು ಹೊಡಿವಾಗ, ಕಚ್ಚುವಾಗ, ಚುಂಟಾಗ ಅವನು ಒಂದು ಸರಿ ಬಸ್ ಕೊಡುದಿಲ್ಲ. ಇವತ್ತು ಸ್ವರ ಎತ್ತಿದ್ದ ಅವನು, ಹಾಗೆ ನಾನು ವಿಡಿಯೋ ಮಾಡಿದ್ದೆ. ನೀನೆಂತ ಮಾಡ್ತಾ ಅಷ್ಟಪ್ಪಗ? ಡ್ರಾಮಾ ಕಂಪನಿ. ಸಾಕು, ಮುಗೀತು ನಾಟಕ. ಇನ್ನು ಊಟಕ್ಕೆ ಹೋಗ್ತೇವೆ. ನಾಟಕ ಈಗಿದ್ದು ಮುಗೀತು. ನಮಗೆ ಕರೆಕ್ಟ್ ಬೇಯಿಸಿ ಆಗುವಾಗ ಇವಳಿಗೆ ಎಚ್ಚರ ಆಯಿತು. ತಿಂತಿದ್ದಾಳೆ ನೋಡಿ. ಎಂತ ತಿಮ್ಮದು ಮಗಳು? ಎಂತರ ಇದು? ಹಾಂ, ಇದೆಂತರ ಇದು? ಹಾಂ, ಕ್ಯಾಂಡಿಯಾ? ಒಬ್ಬಟ್ಟು ಲೈಕ್ ಇದ್ದ? ಯಾರು ಮಾಡಿದ್ದು? ಅಜ್ಜಿಯಾ? ಅಮ್ಮಂದೇ ಅಜ್ಜಿದೆ, ಇಬ್ರದ್ದೇ. ಒಪ್ಪಿದ್ದ? ಅದು ಕೊಟ್ಟದ್ದು ನೀನಲ್ಲ, ಬೇಯಿಸ್ಕೊಂಡಿದ್ದದ್ದು ನೀನಲ್ಲ, ಹಂಗೆ ಅದಕ್ಕೆ ನೀ ಮಾಡಿದ್ದು. ಎದ್ದು ಕೂಡ ಸಿಕ್ಕಿತ್ತು ಕೈಗೆ. ಇವತ್ತು ನೋಡಿ ಪೇರಳೆ ಇಲ್ಲಿ ಬಗ್ಗಿಸಿದಾಗ ಕೈಗೆ ಸಿಕ್ಕಿತ್ತು ಒಂದು ಹಣ್ಣು. ಮಗನಲ್ಲಿ ಕೊಯ್ಸುವ. ಬಾ ಇಲ್ಲಿ, ಈ ಸೈಡ್ ಬಾ. ಎಲ್ಲಿದ್ಯಾ? ಹಾಂ, ಕೊಯ್. ಅವನು ಎಕ್ಸೈಟ್ಮೆಂಟ್ ನೋಡಿ. ಅದು ಕಾಯಿ ಮಗ. ತಿಂದಿಷ್ಟೆ. ಈಗ ರಾತ್ರಿ ಊಟಕ್ಕೆ ಟೊಮೆಟೊ ದಿಢೀರ್ ಸಾರಾಯ್ತಾ. ಯಾರದ್ದು ಅಂತ ಹೇಳಿದರೆ ನಮ್ಮ ಅಡಿಗೆ ಭಟ್ರು ಸ್ಪೆಷಲಿಸ್ಟ್ ಸತ್ಯಣ್ಣನವರಿಂದ ನಮ್ಮ ಅಪ್ಪ ಮಾಡಿದ್ದು. ಅಪ್ಪನಿಗೆ ಬಚ್ಚಿ ಹೋಗಿದೆ. ಇವತ್ತು ತಡ ಆಗಿದೆ ಅಪ್ಪ ಬರುವಾಗ ಕೆಲಸದಿಂದ. ಈಗ ಗ್ಯಾಸ್ ಎಫೆಕ್ಟ್ ಅಲ್ಲ, ಗ್ಯಾಸ್ ಇಲ್ಲದಿರುವ ಎಫೆಕ್ಟ್. ಸೊ ಅಪ್ಪನಿಗೆ ಅಡಿಗೆ ಎಲ್ಲ ಇದರಲ್ಲಿ ಎಂತಪ್ಪ, ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಬೆಂಕಿಯ ಗಾವು ಮೈಗೆ ಬಡಿತಾ ಇರ್ತದೆ. ಇಡೀ ದಿವಸದ ಎದುರು ಅಂತ ಹೇಳುವಾಗ ಸುಸ್ತಾಗ್ತದೆ ಎಲ್ಲ. ಸೊ ಏನಾದ್ರು ಸ್ಪೆಷಲ್ ಮಾಡ್ತೇನೆ ಅಂತ ಹೇಳಿದ್ರೆ ಅಪ್ಪನೇ ಹೊರಡ್ತಾರೆ ಈ ಥರದ್ದೆಲ್ಲ ಸ್ಪೆಷಲ್ ಮಾಡಲಿಕ್ಕೆಲ್ಲ. ಇಂಥ ಸ್ಪೆಷಲ್ ಸಾರೆಲ್ಲ ಅನ್ನಕ್ಕೆ ಹಾಕಿ ಊಟ ಮಾಡೋದಕ್ಕಿಂತಲೂ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಸುರ್ರಂತ ಕುಡಿಲಿಕ್ಕೆ ಒಳ್ಳೆಯದಾಗೋದು ಅಲ್ಲಪ್ಪ. ಸ್ವಲ್ಪ ಮಜ್ಜಿಗೆ ಹಾಕಿದರೆ ಮತ್ತು ಕೂಡ ಟೇಸ್ಟ್ ಜಾಸ್ತಿ. ಅಮ್ಮ ಇಲ್ಲಿ ಊಟ ಮಾಡ್ತಿದ್ದಾರೆ. ಮಕ್ಕಳು ಎಂತ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ನನ್ನ ಮಕ್ಕಳು ಮೊಬೈಲೇ ನೋಡೋದಿಲ್ವಾ ಅಂತ ಸುಮಾರು ಜನ ಕೇಳ್ತಿದ್ರಲ್ಲ. ಅಜ್ಜಿ ಮನೆಗೆ ಬಂದರೆ ಸ್ವಲ್ಪ ಮೊಬೈಲ್ ನೋಡ್ತಾನೆ ನನ್ನ ಮಗ, ಇಲ್ಲ ಅಂತಲ್ಲ. ಕುಂತಿಲ್ಲ ಮಗ. ಸೊ ಅಜ್ಜಿ ಮನೆಗೆ ಬಂದರೆ ಅವ್ನು ಸ್ವಲ್ಪ ಮೊಬೈಲ್ ನೋಡ್ತಾನೆ, ಇಲ್ಲ ಅಂತಲ್ಲ. ಮನೆಯಲ್ಲಿದ್ದರೆ ಅವ್ನು ಮೊಬೈಲ್ ನೋಡೋದಿಲ್ಲ. ಸಂಜೆ ಅಂದರೆ ಸ್ನಾನ ಮಾಡಿ ಎಲ್ಲ ಬಂದು 7:15 ನಂತರ ಟಿ ವಿ ನೋಡ್ತಾನೆ ಒಂದು 8:45ರವರೆಗೆ ಆಯಿತಾ. ಈಗ ರಜೆಯಲ್ಲಿ ಮತ್ತು ರಜೆ ಶುರುವಾಗೋ ಮುಂಚೆ ನೋಡ್ತಿರ್ಲಿಲ್ಲ. 1.5 ತಿಂಗಳು ಬಂದಾಗಿತ್ತು ಟಿ ವಿ ಎಲ್ಲ, ಆ ಥರ ಎಲ್ಲ. ಸೊ ಈಗ ನಾನು ಊಟ ಮಾಡೋದು. ಅವರೆಲ್ಲ ಆಲ್ರೆಡಿ ಊಟ ಶುರು ಮಾಡಿದ್ದಾರೆ. ನನಗೆ ಹೇಳಲಿಕ್ಕಿತ್ತಲ್ಲ ವಿಷಯ, ಹಾಗೆ ಬಾಕಿ ಇತ್ತು. ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಒಬ್ಬಟ್ಟು ಹೇಗಾಗಿತ್ತು ಅಪ್ಪನಲ್ಲಿ ಕೇಳಲಿಕ್ಕೆ. ಮತ್ತೆ ಒಬ್ಬಟ್ಟು ಸೂಪರ್ ಆಗಿತ್ತಾ? ಅಪ್ಪ 4 ತಿಂದಿದ್ದಾರೆ, ಹಾಗಾಗಿ ಸೂಪರ್ ಆಗಿತ್ತು. ನಾನು ಮತ್ತೆ ಎಂತ ಮಾಡಿದೆ ಅಂತ ಹೇಳಿದ್ರೆ, ಅಮ್ಮ ಹೇಳಿದ್ರು, ನೀನು ಅಪ್ಪನಿಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಒಮ್ಮೆ ಮಿಕ್ಸಲ್ಲಿ ತಿರುಗಿಸು, ಆಗ ಸರಿ ಆಗ್ತದೆ ಅಂತ. ಸೊ ಸ್ವೀಟ್ ಮತ್ತೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದು, ಸೂಪರ್ ಆಗಿತ್ತು. ಅಪ್ಪ 4 ತಿಂದಿದ್ದಾರೆ. ಈಗ ಪುಟ್ಟಣ್ಣ ತಿಂದಿದ್ದಾನೆ, ಅವನು ಸಹ 1 ತಿಂದಿದ್ದಾನೆ. ಮಗಳಿಗೆ ಸಹ ಇಷ್ಟ ಆಗಿದೆ, ನೋಡಿದ್ರಲ್ಲ ಅವಳು ಹೇಳಿದ್ದೆಲ್ಲ. ಸೊ ಅದೇ ಕೊಬ್ಬರಿ ಒಬ್ಬಟ್ಟು, ಅದೇ ಹೇಳಿದ್ದೆ ಆಗಲೇ, ರೆಸಿಪಿಲಿ ಹಾಕಿದ್ದೆ. ಅಪ್ಪನಿಗೆ ಗೊತ್ತಿಲ್ಲಲ್ಲ, ಏನು ವಿಡಿಯೋ ನಾಳೆ ನೋಡಿ ಆಗಬೇಕಷ್ಟೇ. ಅಪ್ಪನಿಗೆ ಅಪ್ಪ ಬಂದದ್ದು ಕೂಡ ತಡವು ಮತ್ತು ಇವತ್ತು ಹಾಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.